ಬೆಳಗಾವಿ ಸಹಕಾರ ಕ್ಷೇತ್ರದಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಒಂದೆಡೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ, ಮತ್ತೊಂದು ಕಡೆ ಕತ್ತಿ ಕುಟುಂಬದ ತೆಕ್ಕೆಗೆ ಈಗ ಸಕ್ಕರೆ ಕಾರ್ಖಾನೆ ಸೇರಿದೆ. ಕತ್ತಿ ಕುಟುಂಬದ ತೆಕ್ಕೆಗೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ. ನಿಖಿಲ್ ಕತ್ತಿ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿತ್ತು ಜೊಲ್ಲೆ ಕುಟುಂಬ. ಸಕ್ಕರೆ ಕಾರ್ಖಾನೆ ತಮ್ಮ ತೆಕ್ಕೆಗೆ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗಿತ್ತು. 6 ತಿಂಗಳ ಹಿಂದಷ್ಟೇ ಹಿಡಿತ ಸಾಧಿಸಿತ್ತು ಜೊಲ್ಲೆ ಕುಟುಂಬ. ಆದರೆ ಜೊಲ್ಲೆ ಕುಟುಂಬದಿಂದ ಮತ್ತೆ ಈಗ ಸಕ್ಕರೆ ಕಾರ್ಖಾನೆ ಕತ್ತಿ ಕುಟುಂಬದ ಕೈ ಸೇರಿದೆ. ಶಶಿಕಲಾ ಜೊಲ್ಲೆ ಜಾರಕಿಹೊಳಿ ಕುಟುಂಬಕ್ಕೆ ಈ ಮೂಲಕ ಕತ್ತಿ ಕುಟುಂಬ ಟಕ್ಕರ್ ಕೊಟ್ಟಿದೆ. ಒಂದಾಗಿದ್ದಾರೆ ಬದ್ಧ ವೈರಿಗಳು. ಒಂದಾದ ಕತ್ತಿ ಕುಟುಂಬ ಹಾಗೆ ಮಾಜಿ ಸಚಿವ ಎಂಬಿ ಪಾಟೀಲ್. 3 ದಶಕ ವೈರಿಗಳಾಗಿದ್ದಂತಹ ಕತ್ತಿ ಹಾಗೂ ಪಾಟೀಲ್ ಕುಟುಂಬ ಈಗ ಒಂದಾಗಿದ್ದಾರೆ. ಎಬಿ ಪಾಟೀಲ್ ಕತ್ತಿ ಸಮ್ಮುಖದಲ್ಲಿ ನಿರ್ದೇಶಕರ ಸಭೆ ನಡೆಸಲಾಗಿದೆ. ಮಹಾರಾಷ್ಟ್ರದ ಕನ್ನೇರಿ ಮಠದಲ್ಲಿ ಇತ್ತೀಚೆಗಷ್ಟೇ ಸಭೆ ನಡೆಯಿತು. ಪರಸ್ಪರ ಕಚ್ಚಾಟದಂತೆ ಸಲಹೆ ನೀಡಿದ್ದ ಕನ್ನೇರಿ ಸ್ವಾಮೀಜಿ ನಿಮ್ಮ ಕ್ಷೇತ್ರದಲ್ಲಿ ಗಟ್ಟಿಯಾಗಿರಿ ಅಂತ ಬುದ್ಧಿವಾದವನ್ನ ಹೇಳಿದ್ರು. ಬೇರೆ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡದಂತೆ ಸೂಚನೆಯನ್ನ ಸಹ ಕೊಡಲಾಗಿತ್ತು. ತಪ್ಪಿ ಹೋಗಿದ್ದ ಸಹಕಾರಿ ಸಕ್ಕರೆ ಮತ್ತೆ ಕತ್ತಿ ಕುಟುಂಬದ ಕೈ ಸೇರಿದೆ. ಸಹಕಾರ ಸಂಸ್ಥೆ ಉಳಿಬೇಕು, ರೈತರಿಗೆ ಒಳ್ಳೇದಾಗಬೇಕು, ಕಾರ್ಮಿಕರಿಗೆ ಒಳ್ಳೇದು, ಅದು ಒಂದಷ್ಟೇ. ಈ ಕ್ಷೇತ್ರದಾಗ ಪಾರ್ಟಿ ಇಲ್ಲ. ಸಹಕಾರ ಸಂಸ್ಥೆ ಉಳಿಬೇಕು, ರೈತರಿಗೆ ಒಳ್ಳೇದಾಗಬೇಕು, ಕಾರ್ಮಿಕರಿಗೆ ಒಳ್ಳೇದು, ಅದು ಒಂದಷ್ಟೇ. ಇವತ್ತು ಎ ಬಿ ಪಾಟೀಲರು ನಮ್ಮ ನಿಲುವುಗಳ ಬೇರೆ ಬೇರೆ ಇದ್ದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು 30 ವರ್ಷಗಳ ಹಿಂದಿನ ಮಾತು. ಬದಲಾದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕಾರಣ ಇವತ್ತಿನ ದಿವಸ ಹರಿಯುತ್ತಿರುವಂಥ ನೀರು ಅದು ಒಂದೇ ಕಡೆ ನಿಲ್ಲಂಗಿಲ್ಲ. ಆ ಹರಿಯುತ್ತಿರುವಂಥ ನೀರಿನ ಸಂದರ್ಭದಲ್ಲಿ ತಾಲೂಕಿನ ಜನರಿಗಾಗಿ, ತಾಲೂಕಿನಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗಾಗಿ ಇವತ್ತು ದಿವಸ ಸಮ ವಿಚಾರವಂತರು, ಸಮಾನ ಮನಸ್ಕರು ಒಂದಾಗಬೇಕು ಅನ್ನೋಂಥ ವಿಚಾರದಲ್ಲಿ ಎ ಬಿ ಪಾಟೀಲರು ನಾವು ಒಂದಾಗಿದ್ದೀವಿ. ಈ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆ ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾವ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆಯಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆದಂಥ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬದ್ಧ ವೈರಿ ನೀವೇ ಹೆಸರಿಡತ್ತೀರಿ. ನಾವು ಹೌದು, ಅವರು ಕಾಂಗ್ರೆಸ್ದಲ್ಲಿದ್ದಾರೆ, ಎ ಬಿ ಪಾಟೀಲ್ ಅಂಕಲ್ ಕಾಂಗ್ರೆಸ್ದಾಗಿದ್ದಾರೆ, ನಾವು BJP ಪಕ್ಷದಲ್ಲಿದ್ದೀವಿ. ಖರೆ ಇದಕ್ಕೆ ತಾನೇ ನಮ್ಮ ಇಬ್ಬರು ಹಿರಿಯರು ಎ ಬಿ ಪಾಟೀಲ್ ಅಂಕಲ್ ಆಗಲಿ, ನಮ್ಮ ಕಾಕ ರಮೇಶ್ ಕತ್ತಿಯವರಾಗಲಿ ಇದೇಗಲೇ ಹೇಳ್ಯಾರು, ಪಕ್ಷ ಚುನಾವಣೆ ಬಂದಾಗ ಅವ್ರ ಪಕ್ಷ ಅವರಿಗೆ, ನಮ್ಮ ಪಕ್ಷ ನಮಗೆ, ಆ ಪಕ್ಷದ ನಿರ್ಣಯ ನಾವು ಪಕ್ಷದಲ್ಲೇ ತಗೋತೀವಿ. ಆದರೆ ಯಾವಾಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇಷ್ಟು 6 ತಿಂಗಳ ಹಿಂದಷ್ಟೇ ಜೊಲ್ಲೆ ಕುಟುಂಬದ ಕೈ ಸೇರಿದಂತಹ ಸಕ್ಕರೆ ಕಾರ್ಖಾನೆ ಈಗ ಕತ್ತಿ ಕುಟುಂಬದ ಕೈ ಸೇರಿದೆ. ಈ ರೀತಿಯಾಗಿ ಬೆಳಗಾವಿ ಸಹಕಾರಿ ಕ್ಷೇತ್ರದಲ್ಲಿ ಅದಲು ಬದಲ ರಾಜಕೀಯ ನಡೀತಾನೆ ಹೋಗ್ತಾ ಇದೆ. ಹೌದು ಪ್ರತಿ ಲೋಕಸಭೆ ಚುನಾವಣೆಯಲ್ಲಿ ಆ ಕತ್ತಿ ಕುಟುಂಬ ಹಾಗೂ ಜೊಲ್ಲೆ ಕುಟುಂಬದ ಮಧ್ಯೆ ವೈಮನಸ್ಸು ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಜೊಲ್ಲೆ ಕತ್ತಿ ಕುಟುಂಬದ ವಿರುದ್ಧ ಸಿಡಿದಿದ್ರು. ಆ ಕಾರಣಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಇದ್ದ ರಮೇಶ್ ಕತ್ತಿ ಅವರನ್ನ ಕೆಳಗಿಳಿಸುವ ಯತ್ನವನ್ನು ಮಾಡಿದ್ರು. ಬಳಿಕ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಹುದ್ದೆ ಅದೇನು ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರನ್ನು ಕೂಡ ಕೆಳಗಿಳಿಸುವ ಪ್ರಯತ್ನವನ್ನ ಮಾಡಿದ್ರು. ಅದು ಯಶಸ್ವಿಯಾಗಿದ್ರು. ಬಳಿಕ ಕೆಇಬಿಯಲ್ಲಿ ಕೂಡ ಕತ್ತಿ ಹಿಡಿತಲ್ಲಿದೆ. ಕೆಇಬಿಯನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಜೊಲ್ಲೆ ಕುಟುಂಬ ಯಶಸ್ವಿಯಾಗಿತ್ತು. ಈಗ ಕೆಲವೇ ದಿನಗಳಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರ್ತಿದೆ. ಈ ಬೆಳವಣಿಗೆ ಮಧ್ಯೆ ರಾಜಕೀಯ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಮಿಂಚಿನ ಬೆಳವಣಿಗೆ ಆಗಿರುವಂತದ್ದು. 6 ತಿಂಗಳ ಹಿಂದಷ್ಟೇ ಕೈತಪ್ಪಿ ಹೋಗಿದ್ದ ಕತ್ತಿ ಕುಟುಂಬದ ಸಕ್ಕರೆ ಕಾರ್ಖಾನೆಗೆ ಮತ್ತೆ ಕತ್ತಿ ಕುಟುಂಬದ ಹಿಡಿತಕ್ಕೆ ಬಂದಿರುವಂತದ್ದು. ಅದಕ್ಕೆ ಮುಖ್ಯ ಕಾರಣ ಕಳೆದ 3 ದಶಕಗಳಿಂದ ಎ ಬಿ ಪಾಟೀಲ್ ಹಾಗೂ ಕತ್ತಿ ಕುಟುಂಬ ಅಂದ್ರೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಿಂದ ಇತ್ತ ಎ ಬಿ ಪಾಟೀಲ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರೆ ಬಿಜೆಪಿಯಿಂದ ಕತ್ತಿ ಕುಟುಂಬ ಕಣಕ್ಕಿಳಿತಿತ್ತು. ಈಗ ಆ ಇಬ್ರು ಕೂಡ ಹುಕ್ಕೇರಿ ತಾಲೂಕಿನ ಸಹಕಾರ ಕ್ಷೇತ್ರ ಉಳಿಸಿಕೊಳ್ಳಕ್ಕೆ ಈಗ ಬದ್ಧ ವೈರಿಗಳು ಈಗ ಒಂದಾಗಿರುವಂತದ್ದು. ಈ ಕಾರಣಕ್ಕೆ ಎಲ್ಲಾ ನಿರ್ದೇಶಕರು ಕೂಡ ಎ ಬಿ ಪಾಟೀಲ್ ಅವರ ಮೊರೆ ಹೋಗಿದ್ರು. ಬಳಿಕ ಎ ಬಿ ಪಾಟೀಲ್ ಸಮ್ಮುಖದಲ್ಲಿ ರಮೇಶ್ ಕತ್ತಿ ಹಾಗೂ ನಿಖಿಲ್ ಕತ್ತಿ ಸಭೆಯನ್ನ ಮಾಡಿದ್ರು. ಹೀಗಾಗಿ ಮತ್ತೆ ಕತ್ತಿ ಕುಟುಂಬ ತೆಕ್ಕೆಗೆ ಈಗ ಏನು ಸಕ್ಕರೆ ಕಾರ್ಖಾನೆ ಬಂದಿರುವಂತದ್ದು. ಇನ್ನೇನು ಅಕ್ಟೋಬರ್ 19ನೇ ತಾರೀಕು ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ಬರಲಿದೆ. ಅದಕ್ಕೆ ಈಗ ಈ ಎಲ್ಲಾ ಹುಕ್ಕೇರಿಯಲ್ಲಿ ಕೂಡ ಸಾಕಷ್ಟು ಏನು ಈ ಸಹಕಾರ ಕ್ಷೇತ್ರದಲ್ಲಿ ಆದಂತಹ ಬೆಳವಣಿಗೆ ಇದೆ. ಅದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಮತ್ತೊಂದೆಡೆ ಅಣ್ಣಾಸಾಬ್ ಜೊಲ್ಲೆ ಅವರು ಈಗ ಹಿಂದೆ ಸರಿದಿರುವಂತದ್ದು. ಈಗ ಮತ್ತೆ ಕತ್ತಿ ಕುಟುಂಬಕ್ಕೆ ಈಗ ಸಕ್ಕರೆ ಕಾರ್ಖಾನೆ ಬಂದಿರುವಂತದ್ದು. ಏನು ಲೋಕಸಭೆ ಚುನಾವಣೆಯಲ್ಲಿ ಅಣ್ಣಾಸಾಬ್ ಜೊಲ್ಲೆ ಕೂಡ ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಇತ್ತ ರಮೇಶ್ ಕತ್ತಿ ಕೂಡ ಚಿಕ್ಕೋಡಿಯಿಂದ ಕಣಕ್ಕಿಳಿಯೋಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅಣ್ಣಾಸಾಬ್ ಜೊಲ್ಲೆ ಅವರಿಗೆ ಟಿಕೆಟ್ ಹಿನ್ನೆಲೆಯಲ್ಲಿ ರಮೇಶ್ ಕತ್ತಿ ಅವರು ತಟಸ್ಥವಾಗಿದ್ರು. ಆ ಕಾರಣಕ್ಕೆ ರಮೇಶ್ ಕತ್ತಿ ವಿರುದ್ಧ ಅವರು ಹಗೆತನವನ್ನು ಸಾಧಿಸೋಕೆ ಅಣ್ಣಾಸಾಬ್ ಜೊಲ್ಲೆ ಮುಂದಾಗಿ ಸಹಕಾರ ಕ್ಷೇತ್ರದಲ್ಲಿ ಹಿನ್ನಡೆ ಆಗೋಕೆ ಎಲ್ಲಾ ತಂತ್ರಗಳನ್ನ ಮಾಡಿದ್ರು. ಈಗ ಮತ್ತೆ ಕತ್ತಿ ಕುಟುಂಬ ಸಹಕಾರ ಕ್ಷೇತ್ರದಲ್ಲಿ ಏನು ಸಕ್ಕರೆ ಕಾರ್ಖಾನೆ
ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗಿರುವಂತದ್ದು. ಅದಕ್ಕೆ ಎ ಬಿ ಪಾಟೀಲ್ ಅವರ ಸಹಕಾರವನ್ನು Okay. ಪಡೆದಿರುವುದು. ಈಗ ಸಾಕಷ್ಟು ಏನು ಆ ಒಂದು ಏನು ಸಕ್ಕರೆ ಕಾರ್ಖಾನೆ ಇದೆ ಅದೀಗ ಹೊಳೆ ಮತ್ತೆ ಕಟ್ಟಿ ಕುಟುಂಬಕ್ಕೆ ಬಂದಿರುವಂತದ್ದು. ಪ್ರಗತಿ. ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.